ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಕಾರಿನ ಟೈರ್ ಅನ್ನ ಕದ್ದಿದ್ದಾರೆ ಖದೀಮರು. ಕಾರಿನ 4 ಟೈರ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ನಿನ್ನೆ ರಾತ್ರಿ ಕೂಡ ಗಾಂಧಿನಗರದಲ್ಲಿ ನಡೆದಂತಹ ಘಟನೆ. ಕಾರಿನಲ್ಲಿ ಬಂದಿದ್ದ ಖದೀಮರು ಈ ಕೃತ್ಯವನ್ನ ಎಸಗಿದ್ದಾರೆ. ನಿನ್ನೆ ರಾತ್ರಿ ಗಾಂಧಿನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. 4 ಟೈರ್ ಅನ್ನ ಕದ್ದು ಪರಾರಿ ಆಗಿರುವಂತಹ ಘಟನೆ ಸಂಭವಿಸಿದೆ. ಇದು ಮೊದಲನೇ ಬಾರಿ ಆಗ್ತಾ ಇದೆಯಾ ಅಥವಾ ಪದೇ ಪದೇ ಇದೇ ರೀತಿಯಾಗಿ ಸಂಭವಿಸ್ತಾ ಇತ್ತಾ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರಿನಲ್ಲಿ ಇದ್ದಂತಹ ಟೈರ್ ಅನ್ನ ಕಳಚಿ ಅದನ್ನ ಎಸ್ಕೇಪ್ ಮಾಡಿಕೊಂಡು ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿ. ಓಮ್ನಿ ಕಾರ್ ಅಂತ ಅನ್ಸುತ್ತೆ, ಅದರಲ್ಲಿ ಆ ಟೈರ್ ಅನ್ನ ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಓಕೆ, ಆ ಕಾರಲ್ಲಿ ಏನು ಆ ಟೈರ್ ಅನ್ನ ಬಿಚ್ತಾ ಇದ್ದಾರಲ್ಲ, ಆ ಕಾರಿನ ಮಾಲೀಕ ಆಗಿರುವಂತಹ ಗೋವಿಂದೇಗೌಡ ಅವರು ಈಗ ಫೋನ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಹೇಳಿ ಮೇಡಮ್. ಸರ್, ಇದು ಹೇಗಾಯ್ತು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಗೆ? ಮೇಡಮ್, ನಿನ್ನೆ ರಾತ್ರಿ ಒಂದು 12 ಗಂಟೆಗೆ ಊಟ ಮಾಡಿ ಬಂದಲ್ಲಿ ಗಾಡಿ ನಿಲ್ಸಿದ್ವಿ ನಾವು ಹೋಟೆಲ್ ಅಪೋಸಿಟ್. ಓಕೆ ಓಕೆ. ನಿಲ್ಸಿ ಮೇಲೆ ಹೋದಿವಿ ನಾವು, ರೂಮಲ್ಲಿ ಲಾಕ್ ಮಾಡ್ಕೊಂಡು ಮೇಲೆ ಹೋದಿವಿ. ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೇಳೋ ಟೈಮಲ್ಲಿ ಕೆಳಗಡೆ ಬಂದು ನೋಡಿದಾಗ 4 ಟೈರು ಇಲ್ಲೇ ಇಲ್ಲ. ಓಕೆ ಓಕೆ. ಇಮಿಡಿಯೇಟ್ ಅಲ್ಲಿ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ. ಅವರು ಬಂದು ಮುಂದಿನ ಕ್ರಮ ತಗೋತೀವಿ ಅಂತ ಹೇಳಿ FIR ದಾಖಲೆ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಟ್ಟಿವಿ ನಾವು ಅವ್ರಿಗೆ. ನೀವು ನಾರ್ಮಲಿ ಅದೇ ಜಾಗದಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾ ಇದ್ರಾ ಎವ್ರಿ ಡೇ? ಇಲ್ಲ, ಯಾವ್ದಾದ್ರು ನಿಂತಿದ್ರೆ ಪಕ್ಕದಲ್ಲಿ ಮಾಡ್ತಿದ್ವಿ. ಅದಲ್ಲ ಕಾಯಮಲ್ಲ ಮೇಡಮ್, ಊರಲ್ಲಿ ಬಂದಿದೀವಿ ನಾವು. ಲಾಜ್ ಅಲ್ಲಿ ಇದ್ದಾಗ ಇಲ್ಲಿ ನಮ್ ಫ್ರೆಂಡ್ ಇದಾರೆ, ಅವ್ರ ಕಾರ್ ತಗೊಂಡಿದೀವಿ ನಾವು. ಅದನ್ನ ಓಡಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಗೊಂಡಿದ್ವಿ. ಆತರ ಬೆಳಿಗ್ಗೆ ನೋಡಿದ್ರೆ ಆತರ ಆಗಿತ್ತು. ಮತ್ತೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ನಾವು. ಸರ್, ನಿಮ್ ಕಾರ್ ಮಾತ್ರ ಆಗಿರೋದು ಮತ್ತೆ ಹಿಂದೆನೂ ಇದೇ ರೀತಿಯಾಗಿ ಏನಾದ್ರು? ಇಲ್ಲ, ಏನ್ ಆತರ ಹೇಳಿದ್ರೆ ಅವರು ಯಾವ್ದು ಆಗಿಲ್ಲ, ಹೊಸ ಕೇಸ್ ಅಂತ ಅಂದ್ರು ಆ ಏರಿಯಾದಲ್ಲಿ. ಆತರ 4 ಚಕ್ರ ಬಿಚ್ಚಿರೋದು ಅಪರೂಪ, ಇದು ಹೊಸದು ಅಂತ ಹೇಳಿದ್ರು ಅವರಿಗೆ. ಓಕೆ, ಧನ್ಯವಾದಗಳು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ವಿ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಕಾರಿನ ಟೈರ್ ಅನ್ನ ಕದ್ದಿದ್ದಾರೆ ಖದೀಮರು. ಕಾರಿನ 4 ಟೈರ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ನಿನ್ನೆ ರಾತ್ರಿ ಕೂಡ ಗಾಂಧಿನಗರದಲ್ಲಿ ನಡೆದಂತಹ ಘಟನೆ. ಕಾರಿನಲ್ಲಿ ಬಂದಿದ್ದ ಖದೀಮರು ಈ ಕೃತ್ಯವನ್ನ ಎಸಗಿದ್ದಾರೆ. ನಿನ್ನೆ ರಾತ್ರಿ ಗಾಂಧಿನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. 4 ಟೈರ್ ಅನ್ನ ಕದ್ದು ಪರಾರಿ ಆಗಿರುವಂತಹ ಘಟನೆ ಸಂಭವಿಸಿದೆ. ಇದು ಮೊದಲನೇ ಬಾರಿ ಆಗ್ತಾ ಇದೆಯಾ ಅಥವಾ ಪದೇ ಪದೇ ಇದೇ ರೀತಿಯಾಗಿ ಸಂಭವಿಸ್ತಾ ಇತ್ತಾ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರಿನಲ್ಲಿ ಇದ್ದಂತಹ ಟೈರ್ ಅನ್ನ ಕಳಚಿ ಅದನ್ನ ಎಸ್ಕೇಪ್ ಮಾಡಿಕೊಂಡು ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿ. ಓಮ್ನಿ ಕಾರ್ ಅಂತ ಅನ್ಸುತ್ತೆ, ಅದರಲ್ಲಿ ಆ ಟೈರ್ ಅನ್ನ ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಓಕೆ, ಆ ಕಾರಲ್ಲಿ ಏನು ಆ ಟೈರ್ ಅನ್ನ ಬಿಚ್ತಾ ಇದ್ದಾರಲ್ಲ, ಆ ಕಾರಿನ ಮಾಲೀಕ ಆಗಿರುವಂತಹ ಗೋವಿಂದೇಗೌಡ ಅವರು ಈಗ ಫೋನ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಹೇಳಿ ಮೇಡಮ್. ಸರ್, ಇದು ಹೇಗಾಯ್ತು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಗೆ? ಮೇಡಮ್, ನಿನ್ನೆ ರಾತ್ರಿ ಒಂದು 12 ಗಂಟೆಗೆ ಊಟ ಮಾಡಿ ಬಂದಲ್ಲಿ ಗಾಡಿ ನಿಲ್ಸಿದ್ವಿ ನಾವು ಹೋಟೆಲ್ ಅಪೋಸಿಟ್. ಓಕೆ ಓಕೆ. ನಿಲ್ಸಿ ಮೇಲೆ ಹೋದಿವಿ ನಾವು, ರೂಮಲ್ಲಿ ಲಾಕ್ ಮಾಡ್ಕೊಂಡು ಮೇಲೆ ಹೋದಿವಿ. ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಹೇಳೋ ಟೈಮಲ್ಲಿ ಕೆಳಗಡೆ ಬಂದು ನೋಡಿದಾಗ 4 ಟೈರು ಇಲ್ಲೇ ಇಲ್ಲ. ಓಕೆ ಓಕೆ. ಇಮಿಡಿಯೇಟ್ ಅಲ್ಲಿ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ. ಅವರು ಬಂದು ಮುಂದಿನ ಕ್ರಮ ತಗೋತೀವಿ ಅಂತ ಹೇಳಿ FIR ದಾಖಲೆ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಟ್ಟಿವಿ ನಾವು ಅವ್ರಿಗೆ. ನೀವು ನಾರ್ಮಲಿ ಅದೇ ಜಾಗದಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾ ಇದ್ರಾ ಎವ್ರಿ ಡೇ? ಇಲ್ಲ, ಯಾವ್ದಾದ್ರು ನಿಂತಿದ್ರೆ ಪಕ್ಕದಲ್ಲಿ ಮಾಡ್ತಿದ್ವಿ. ಅದಲ್ಲ ಕಾಯಮಲ್ಲ ಮೇಡಮ್, ಊರಲ್ಲಿ ಬಂದಿದೀವಿ ನಾವು. ಲಾಜ್ ಅಲ್ಲಿ ಇದ್ದಾಗ ಇಲ್ಲಿ ನಮ್ ಫ್ರೆಂಡ್ ಇದಾರೆ, ಅವ್ರ ಕಾರ್ ತಗೊಂಡಿದೀವಿ ನಾವು. ಅದನ್ನ ಓಡಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಗೊಂಡಿದ್ವಿ. ಆತರ ಬೆಳಿಗ್ಗೆ ನೋಡಿದ್ರೆ ಆತರ ಆಗಿತ್ತು. ಮತ್ತೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ನಾವು. ಸರ್, ನಿಮ್ ಕಾರ್ ಮಾತ್ರ ಆಗಿರೋದು ಮತ್ತೆ ಹಿಂದೆನೂ ಇದೇ ರೀತಿಯಾಗಿ ಏನಾದ್ರು? ಇಲ್ಲ, ಏನ್ ಆತರ ಹೇಳಿದ್ರೆ ಅವರು ಯಾವ್ದು ಆಗಿಲ್ಲ, ಹೊಸ ಕೇಸ್ ಅಂತ ಅಂದ್ರು ಆ ಏರಿಯಾದಲ್ಲಿ. ಆತರ 4 ಚಕ್ರ ಬಿಚ್ಚಿರೋದು ಅಪರೂಪ, ಇದು ಹೊಸದು ಅಂತ ಹೇಳಿದ್ರು ಅವರಿಗೆ. ಓಕೆ, ಧನ್ಯವಾದಗಳು ಸರ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ವಿ. ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಕಾರಿನ ಟೈರ್ ಅನ್ನ ಕದ್ದಿದ್ದಾರೆ ಖದೀಮರು. ಕಾರಿನ 4 ಟೈರ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ. ನಿನ್ನೆ ರಾತ್ರಿ ಕೂಡ ಗಾಂಧಿನಗರದಲ್ಲಿ ನಡೆದಂತಹ ಘಟನೆ. ಕಾರಿನಲ್ಲಿ ಬಂದಿದ್ದ ಖದೀಮರು ಈ ಕೃತ್ಯವನ್ನ ಎಸಗಿದ್ದಾರೆ.
ನಿನ್ನೆ ರಾತ್ರಿ ಗಾಂಧಿನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. 4 ಟೈರ್ ಅನ್ನ ಕದ್ದು ಪರಾರಿ ಆಗಿರುವಂತಹ ಘಟನೆ ಸಂಭವಿಸಿದೆ. ಇದು ಮೊದಲನೇ ಬಾರಿ ಆಗ್ತಾ ಇದೆಯಾ ಅಥವಾ ಪದೇ ಪದೇ ಇದೇ ರೀತಿಯಾಗಿ ಸಂಭವಿಸ್ತಾ ಇತ್ತಾ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರಿನಲ್ಲಿ ಇದ್ದಂತಹ ಟೈರ್ ಅನ್ನ ಕಳಚಿ ಅದನ್ನ ಎಸ್ಕೇಪ್ ಮಾಡಿಕೊಂಡು ಹೇಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿ. ಓಮ್ನಿ ಕಾರ್ ಅಂತ ಅನ್ಸುತ್ತೆ, ಅದರಲ್ಲಿ ಆ ಟೈರ್ ಅನ್ನ ತೆಗೆದುಕೊಂಡು ಹೋಗ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಓಕೆ, ಆ ಕಾರಲ್ಲಿ ಏನು ಆ ಟೈರ್ ಅನ್ನ ಬಿಚ್ತಾ ಇದ್ದಾರಲ್ಲ, ಆ ಕಾರಿನ ಮಾಲೀಕ ಆಗಿರುವಂತಹ ಗೋವಿಂದೇಗೌಡ ಅವರು ಈಗ ಫೋನ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಹೇಳಿ ಮೇಡಮ್. ಸರ್, ಇದು ಹೇಗಾಯ್ತು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಗೆ? ಮೇಡಮ್, ನಿನ್ನೆ ರಾತ್ರಿ ಒಂದು 12 ಗಂಟೆಗೆ ಊಟ ಮಾಡಿ ಬಂದಲ್ಲಿ ಗಾಡಿ ನಿಲ್ಸಿದ್ವಿ ನಾವು ಹೋಟೆಲ್ ಅಪೋಸಿಟ್. ಓಕೆ ಓಕೆ. ನಿಲ್ಸಿ ಮೇಲೆ ಹೋದಿವಿ ನಾವು, ರೂಮಲ್ಲಿ ಲಾಕ್ ಮಾಡ್ಕೊಂಡು ಮೇಲೆ ಹೋದಿವಿ. ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಟೈಮಲ್ಲಿ ಕೆಳಗಡೆ ಬಂದು ನೋಡಿದಾಗ 4 ಟೈರು ಇಲ್ಲೇ ಇಲ್ಲ. ಇಮಿಡಿಯೇಟ್ ಅಲ್ಲಿ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ. ಅವರು ಬಂದು ಮುಂದಿನ ಕ್ರಮ ತಗೋತೀವಿ ಅಂತ ಹೇಳಿ FIR ದಾಖಲೆ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಟ್ಟಿವಿ ನಾವು ಅವ್ರಿಗೆ. ನೀವು ನಾರ್ಮಲಿ ಅದೇ ಜಾಗದಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾ ಇದ್ರ ಎವ್ರಿ ಡೇ? ಇಲ್ಲ, ಯಾವ್ದಾದ್ರು ನಿಂತಿದ್ರೆ ಪಕ್ಕದಲ್ಲಿ ಮಾಡ್ತಿದ್ವಿ. ಅದಲ್ಲ ಕಾಯಂ ಅಲ್ಲ ಮೇಡಮ್, ಊರಲ್ಲಿ ಬಂದಿದೀವಿ ನಾವು. ಲಾಜ್ ಅಲ್ಲಿ ಇದ್ದಾಗ ಇಲ್ಲಿ ನಮ್ ಫ್ರೆಂಡ್ ಇದಾರೆ, ಅವ್ರ ಕಾರ್ ತಗೊಂಡಿದೀವಿ ನಾವು. ಅದನ್ನ ಓಡಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಗೊಂಡಿದ್ವಿ. ಆತರ ಬೆಳಿಗ್ಗೆ ನೋಡಿದ್ರೆ ಆತರ ಆಗಿತ್ತು. ಮತ್ತೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ನಾವು. ಸರ್, ನಿಮ್ ಕಾರ್ ಮಾತ್ರ ಆಗಿರೋದ ಮತ್ತೆ ಹಿಂದೆನೂ ಇದೇ ರೀತಿಯಾಗಿ ಏನಾದ್ರು? ಇಲ್ಲ, ಏನ್ ಆತರ ಹೇಳಿದ್ರೆ ಅವರು ಯಾವ್ದು ಆಗಿಲ್ಲ, ಹೊಸ ಕೇಸ್ ಅಂತ ಅಂದ್ರು ಆ ಏರಿಯಾದಲ್ಲಿ. ಆತರ 4 ಚಕ್ರ ಬಿಚ್ಚಿರೋದು ಅಪರೂಪ, ಇದು ಹೊಸದು ಅಂತ ಹೇಳಿದ್ರು ಅವರಿಗೆ. ಓಕೆ, ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ವಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.